ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸಂಪತ್ತುಗಳೆಲ್ಲವೂ ಭಗವಂತನವು, ಆತನು ಪ್ರಸಾದಿಸಿದ ಪ್ರಕೃತಿಯದ್ದು. ಈ ಸಂಪತ್ತೆಲ್ಲ ನನ್ನದು ಎಂದು ಯಾವ ವ್ಯಕ್ತಿಯೂ ಭ್ರಮೆ ಪಡಬಾರದು. ವಿವೇಕವಂತನೂ ನೀತಿತಜ್ಞನೂ ಆದವನು ಗುಣಹೀನನ ಪತ್ನಿಯನ್ನು, ದುಷ್ಟ ಮಿತ್ರನನ್ನು, ದುರಾಚಾರಿಯಾದ ಮಹಾರಾಜನನ್ನು, ಕುಪುತ್ರನನ್ನು, ಗುಣಹೀನ ಕನ್ಯೆಯನ್ನು, ಕುತಂತ್ರ ದೇಶವನ್ನು ದೂರದಿಂದಲೇ ಪರಿತ್ಯಜಿಸುತ್ತಾನೆ. ಕಲಿಯುಗದಲ್ಲಿ ಧರ್ಮವು ಮಾನವ ಸಮಾಜದಿಂದ ದೂರವಾಗಿ ಹೋಗುತ್ತದೆ. ತಪಸ್ಸಿನಲ್ಲಿ ಸ್ಥಿರತೆ ಇರುವುದಿಲ್ಲ. ಮಾನವರ ಹೃದಯಗಳಿಗೆ ಸತ್ಯವು ದೂರವಾಗುತ್ತದೆ. ಮಾನವರು ಕಪಟ ವ್ಯವಹಾರ ಮಗ್ನರಾಗಿ ಜೀವಿಸುತ್ತಿರುತ್ತಾರೆ. ಬ್ರಾಹ್ಮಣರು ದುರಾಶಾಪರರಾಗಿ ಧನದಾಹದೊಂದಿಗೆ ಜೀವಿಸುವರು. ಪುರುಷರು ಸ್ತ್ರೀಯರು ಹೇಳಿದಂತೆ ಕೇಳುವುದನ್ನೇ ತಮ್ಮ ಜೀವನದ ಪರಮಾರ್ಥವನ್ನಾಗಿ ಭಾವಿಸುತ್ತಾರೆ. ಸ್ತ್ರೀಯರು ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳದೆ ಹೋದರೂ ಬುದ್ಧಿಶಕ್ತಿಗಳಿಂದ ಸೌಂದರ್ಯದಿಂದ ಲೋಕವನ್ನೇ ತಮಗಿಷ್ಟ ಬಂದ ರೀತಿಯಲ್ಲಿ ಆಟವಾಡಿಸುತ್ತಾರೆ. ಆದ್ದರಿಂದಲೇ ಈ ಕಲಿಕಾಲದಲ್ಲಿ ನೀಚ ಪ್ರವೃತ್ತಿ ಉಳ್ಳವರೇ ದೊಡ್ಡ ದೊಡ್ಡ ಪದವಿಗಳನ್ನು ಅಲಂಕರಿಸಿ ದೇಶವನ್ನು ರಾಜ್ಯವನ್ನು ಆಳುತ್ತಾ ಸಮಸ್ತ ಲೋಕವನ್ನೇ ಭ್ರಷ್ಟಪಡಿಸುವುದರಿಂದ ಸುಜನರಿಗೆ ಸಾಮಾನ್ಯ ಜೀವನವೂ ಸಹ ತುಂಬಾ ಕಷ್ಟ ಸಾಧ್ಯವಾಗಿ ಹೋಗುತ್ತದೆ. ಮರಣಿಸಿದವರೇ ಧನ್ಯರು ಎಂದು ತಿಳಿದುಕೊಳ್ಳುತ್ತೇವೆ. ಮೃತರು ಎಷ್ಟು ಅದೃಷ್ಟವಂತರೂ ಅಲ್ಲವೇ? ಈ ಅರಾಜಕತೆಯನ್ನು, ಸಮಾಜದಲ್ಲಿನ ಭ್ರಷ್ಟತೆಯನ್ನು, ಪರಪುರುಷಾಸಕ್ತರಾದ ಪತ್ನಿಯರನ್ನು, ದುರಾಚಾರಾಸಕ್ತರಾದ ಪುತ್ರರನ್ನು ನೋಡದೇ ಹೋದರು. ಅವರು ಯಾವ ಲೋಕದಲ್ಲಿದ್ದರೂ ನಮಗಿಂತಲೂ ಸುಖವಾಗಿಯೇ ಇರುತ್ತಾರೆ. ಮಗನು ದುರಾಚಾರಿಯಾದರೆ ತಂದೆ ತಾಯಿಯರಿಗೆ ಅದಕ್ಕಿಂತಲೂ ಮಿಗಿಲಾದ ನರಕಯಾತನೆಯು ಮತ್ತೊಂದಿಲ್ಲ. ಅದೇ ರೀತಿ ದುರಾಚಾರಣೆಯಾದ ಸ್ತ್ರೀಗೆ ಪ್ರೀತಿ ಇರುವುದಿಲ್ಲ. ಅಂತಹ ಕುಟುಂಬದಲ್ಲಿನ ಯಾರೊಬ್ಬರಿಗೂ ಸುಖವಿರುವುದಿಲ್ಲ. ದುರ್ಜನನಾದ ಸ್ನೇಹಿತನನ್ನು ನಂಬಲಾಗುವುದಿಲ್ಲವಲ್ಲ. ನಂಬಿಕೆ ಇಲ್ಲದ ಕಡೆ ಸುಖವೆಲ್ಲಿರುತ್ತದೆ? ಒಂದು ಮಡಿಕೆಯಲ್ಲಿನ ನೀರನ್ನು ಮತ್ತೊಂದು ಮಡಿಕೆಯಲ್ಲಿನ ನೀರಿನೊಂದಿಗೆ ಬೆರೆಸಿದಂತೆ ಅಂಟು ರೋಗಕ್ಕಿಂತಲೂ ವೇಗವಾಗಿ ಪಾಪವು ಒಬ್ಬರಿಂದ ಒಬ್ಬರಿಗೆ ಅಂಟುತ್ತದೆ. ಪಾಪಿಯೊಂದಿಗೆ ಪ್ರತಿನಿತ್ಯವೂ ಮಾತನಾಡುತ್ತಾ, ಶರೀರವನ್ನು ತಾಕುತ್ತಾ, ಒಟ್ಟಿಗೆ ಸುತ್ತುತ್ತಾ, ಜೊತೆಯಲ್ಲಿ ಊಟ ಮಾಡುತ್ತಾ, ಒಂದೇ ಹಾಸಿಗೆಯ ಮೇಲೆ ಮಲಗುತ್ತಾ, ಒಂದೇ ಕಡೆ ಬರುತ್ತಾ ಹೋಗುತ್ತಾ, ಒಳ್ಳೆಯವರು ಯಾರಾದರೂ ಎದುರಾದರೆ ಸಹಜೀವನವನ್ನು ಮಾಡಬೇಕಾದರೆ ಈ ಪಾಪಾತ್ಮನು ಒಳ್ಳೆಯವನಾಗುವುದಿಲ್ಲವಾದರೂ ಆ ಪುಣ್ಯಾತ್ಮವೆಲ್ಲರೂ ಪೂರ್ತಿಯಾಗಿ ಕೆಟ್ಟು ಹೋಗಿ ದುರಾತ್ಮರಾಗುತ್ತಾರೆ. ಈ ವಿಧವಾದ ಸಹಜೀವನವು ಈ ಕಲಿಯುಗದಲ್ಲಿ ಖಂಡಿತ. ಸ್ತ್ರೀಯೋ ನಶ್ಯಂತಿ ರೂಪೇಣ ತಪಃ ಕ್ರೋಧೇನ ನಶ್ಯತಿ, ನಾವೋ ದೂರ ಪ್ರಚಾರೇಣ ಶೂದ್ರಾನ್ನೇನ್ನ ದ್ವಿಜೋತ್ತಮಃ. ಸೌಂದರ್ಯದಿಂದ ಹೆಣ್ಣು ಕೆಳಲು, ಕ್ರೋಧದಿಂದ ತಪಸ್ಸು ವ್ಯರ್ಥವಾಗುತ್ತದೆ. ದೂರ ಪ್ರಯಾಣದಿಂದ ಗೋವುಗಳು ದೂರವಾಗಲು, ಶೂದ್ರಾನ್ನದಿಂದ ಎಂತಹ ದ್ವಿಜೋತ್ತಮರಾದರೂ ಕೀಳಾಗುತ್ತಾರೆ. ಮಕ್ಕಳಲ್ಲಿ ಶಿಷ್ಯರಿಂದಲ್ಲ, ಜವಾಬ್ದಾರಿತನಕ್ಕೆ ಬದಲಾಗಿ ತುಂಬಾ ಮುದ್ದು ಮಾಡುವುದು ಸ್ವಾರ್ಥದಿಂದ. ಕಲಿಯುಗದಲ್ಲಿ ತಂದೆ ತಾಯಿಯರು ಗುರುಗಳ ಪ್ರವರ್ತನೆಯ ಕಾರಣದಿಂದ ಯುವ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಹೋಗುತ್ತದೆ. ವೃದ್ಧಾಪ್ಯದಲ್ಲಿ ಮಾನವರಿಗೆ ಹೆಚ್ಚು ನಡಿಗೆಯಾಗುತ್ತದೆ. ಸ್ತ್ರೀಗೆ ಸಂಭೋಗವು ಲುಪ್ತವಾಗುತ್ತದೆ. ಪರ್ವತಗಳಿಗೆ ನೀರಿನ ಹೊಡೆತ ಬೀಳುತ್ತದೆ. ನೀಚ ವ್ಯಕ್ತಿಯು ಬೇರೆಯವರೊಂದಿಗೆ ಜಗಳವನ್ನು ಕೀಳುವುದಕ್ಕೆ ಪ್ರಯತ್ನಿಸುತ್ತಿರುತ್ತಾನೆ. ಮಧ್ಯಮನು ಹೆಚ್ಚಾಗಿ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುತ್ತಾನೆ. ಉತ್ತಮನು ಜಗಳವಾಡುವುದಿಲ್ಲ, ಗೌರವವನ್ನು ಕೊಟ್ಟು ತೆಗೆದುಕೊಳ್ಳುತ್ತಾನೆ. ಮಹಾಪುರುಷರಿಗೆ ಮಾನವೇ ಧನವಲ್ಲವೇ? ಸನ್ಮಾನಗಳಿದ್ದರೆ ಇನ್ನು ಧನವೇತಕ್ಕೆ? ಮಾನ ದರ್ಪಗಳಿಲ್ಲದವನಿಗೆ ಎಷ್ಟು ಧನವಿದ್ದರೆ ಏನು ಪ್ರಯೋಜನ? ಅಂತಹವರು ಜೀವಿಸುವುದೇತಕ್ಕೆ? ನೀಚ ಪ್ರಕೃತಿಯುಳ್ಳವನು ಧನವನ್ನೇ ಬಯಸುತ್ತಾನೆ. ಮಧ್ಯಮನು ಧನ ಮಾನಗಳೆರಡೂ ಬೇಕೆನ್ನುತ್ತಾನೆ. ಉತ್ತಮನು ಗೌರವವನ್ನು ಮಾತ್ರವೇ ಅಭಿಲಾಷಿಸುತ್ತಾನೆ. ಅರಣ್ಯದಲ್ಲಿನ ಸಿಂಹಕ್ಕೆ ಎಷ್ಟೇ ಹಸಿವಾದರೂ ಇತರೆ ಪ್ರಾಣಿಗಳಿಂದ ಸಾಯಿಸಲ್ಪಟ್ಟಂತಹ ಪ್ರಾಣಿ ಅಥವಾ ನರಮಾಂಸವನ್ನು ಸೇವಿಸುವುದಿಲ್ಲ. ಉತ್ತಮ ವರ್ಣನಾದ ವ್ಯಕ್ತಿಯು ಧನಹೀನನಾದರೂ ನೀಚ ಕರ್ಮವನ್ನು ಮಾಡುವುದಿಲ್ಲ.
ವನದಲ್ಲಿನ ಸಿಂಹವನ್ನು ಅಭಿಷೇಕಿಸದೆ ಹೋದರೂ ಅದು ಮೃಗರಾಜನೇ. ಸಮಾಜದಲ್ಲಿ ಉತ್ತಮನಿಗೆ ಗೌರವ ಮರ್ಯಾದೆಗಳು ಅದೇ ರೀತಿ ಲಭಿಸುತ್ತದೆ. ಸೋಮಾರಿತನವುಳ್ಳ ವರ್ತಕನು, ಅಹಂಕಾರಿಯಾದ ಸೇವಕನು, ಕಟುವಾಗಿ ಮಾತನಾಡುವ ವೇಶ್ಯೆ ತಮ್ಮ ವೃತ್ತಿಗಳಲ್ಲಿ ವೃದ್ಧಿಯಾಗಲಾರರು. ದರಿದ್ರನಾಗಿದ್ದು ದಾತನಾಗಬೇಕೆಂಬ ಬಯಕೆ, ಧನಿಕನಾಗಿದ್ದು ಜಿಪುಣತನ, ತುಂಬಾ ಮುದ್ದು ಮಾಡಿ ಮಗನನ್ನು ಹಾಳು ಮಾಡುವುದು, ಒಳ್ಳೆಯವನಾಗಿದ್ದು ದುಷ್ಟರನ್ನು ಸೇವಿಸುವುದು, ಬೇರೆಯವರಿಗೆ ಕೆಡುಕನ್ನುಂಟು ಮಾಡುವುದು, ಇವು ಮನುಷ್ಯನನ್ನು ದುಶ್ಚರಿತ್ರನನ್ನಾಗಿಸುವ ಪಂಚಲಕ್ಷಣಗಳು. ಅದೇ ರೀತಿ ಅಗ್ನಿಯ ಅವಶ್ಯಕತೆ ಇಲ್ಲದೆಯೇ ಮನುಷ್ಯನನ್ನು ತೀವ್ರವಾಗಿ ದಹಿಸುವಂತಹವು 5 ಲಕ್ಷಣಗಳಿವೆ. ಅವು ಪತ್ನಿ ವಿಯೋಗ, ಸ್ವಜನರು ಮಾಡುವ ಅವಮಾನ, ಶೇಷ ಋಣ, ದುರ್ಜನರನ್ನು ಸೇವಿಸುವುದು, ಧನಹೀನತೆಯಿಂದ ಸ್ನೇಹಿತರು ದೂರವಾಗುವುದು. ಮಾನವನಿಗೆ ಅನೇಕ ಸಹಸ್ರ ಚಿಂತೆಗಳಿರುತ್ತವೆಯಾದರೂ ಅವುಗಳಲ್ಲಿ 4 ಮಾತ್ರ ತೀಕ್ಷ್ಣವಾದ ಖಡ್ಗದಿಂದ ಮನಸ್ಸನ್ನು ಕತ್ತರಿಸುತ್ತಿರುತ್ತವೆ. ಅವು ನೀಚನಿಂದ ಅವಮಾನಿಸಲ್ಪಡುವುದು, ತೀವ್ರವಾದ ಹಸಿವು, ಅನುರಾಗವಿಲ್ಲದ ಹೆಂಡತಿ, ಅತಿ ಮುಖ್ಯವಾದ ಕಾರ್ಯಗಳಿಂದುಂಟಾಗುವ ಅವರೋಧಗಳು, ಅನುಕೂಲವಂತರಾದ ಪುತ್ರರು, ಹಣವನ್ನು ಸಂಪಾದಿಸುವ ವಿದ್ಯೆ, ಆರೋಗ್ಯ ಕೆಡದ ಶರೀರ, ಸತ್ಸಂಗಿನಿ, ಮನಸ್ಸಿಗೆ ಅನುಕೂಲವತಿಯಾದ ಪತ್ನಿ. ಈ ಪಂಚಭಾಗ್ಯಗಳು ಪುರುಷನ ದುಃಖಗಳೆಲ್ಲವನ್ನೂ ದೂರ ಮಾಡುತ್ತವೆ. ಜಿಂಕೆ, ಆನೆ, ಕೀಟ, ದುಂಬಿ, ಮೀನು ಈ 5 ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ಗಂಧ, ರಸಗಳನ್ನು ಅಪಾಯಕಾರಿ ಸ್ಥಿತಿಯಲ್ಲಿಯೂ ಇಷ್ಟಪಟ್ಟು ಸೇವನೆ ಮಾಡಿ ಆಪತ್ತನ್ನು ತಂದುಕೊಳ್ಳುತ್ತವೆ. ಈ ವಿಷಯವನ್ನು ತಿಳಿದೂ ಸಹ ಈ 5 ಇಂದ್ರಿಯ ನಿಗ್ರಹವಿಲ್ಲದೆ ಸೇವಿಸಿ ಸರ್ವಜ್ಞನೆಂದು ಹೇಳಿಕೊಳ್ಳುವ ಮನುಷ್ಯನು ಸಹ ನಷ್ಟವನ್ನುಂಟು ಮಾಡುತ್ತದೆ. ಬೃಹಸ್ಪತಿಯೊಂದಿಗೆ ಸಮಾನವಾಗಿ ವಿದ್ಯೆಯನ್ನು ಕಲಿತಿರುವ ಬ್ರಾಹ್ಮಣನಾದರೂ ಈ 5 ಮಾಡಬಾರದು. ಅವು ಯಾವುವೆಂದರೆ ಧೈರ್ಯವನ್ನು ಕಳೆದುಕೊಳ್ಳುವುದು, ಕಟುವಾಗಿರುವುದು, ಗಮ್ಯವಿಲ್ಲದೆ ಜೀವಿಸುವುದು, ಮಲಿನ ವಸ್ತುಗಳನ್ನೇ ಧರಿಸುವುದು, ಕರೆಯದೆ ಶುಭ ಕಾರ್ಯಗಳಿಗೆ ಹೋಗುವುದು. ಈ ಕೆಲಸಗಳಲ್ಲಿ ಯಾವುದಾದರೊಂದನ್ನು ಮಾಡಿದರೂ ಅಂತಹ ಬ್ರಾಹ್ಮಣನನ್ನು ಪೂಜಿಸುವವರು, ಗೌರವಿಸುವವರು ಇರುವುದಿಲ್ಲ. ಆಯುಷು, ಕರ್ಮ, ಧನ, ವಿದ್ಯೆ, ಮೃತ್ಯು ಈ ಪಂಚ ಅಂಶಗಳು ನಾವು ಹುಟ್ಟಿದಾಗಲೇ ನಿಶ್ಚಿತವಾಗಿ ಹೋಗುತ್ತವೆ. ನಾವು ಮಾಡಬೇಕಾಗಿರುವುದೆಲ್ಲ ಅವುಗಳನ್ನು ಉತ್ತಮಗೊಳಿಸಿಕೊಂಡು ಜೀವಿಸುವುದೇ ಭಗವಂತನ ದಯೆ ಇದ್ದರೆ ನಾವು ಮಾಡಬೇಕಾಗಿರುವುದೆಲ್ಲ ಅವುಗಳನ್ನು ಉತ್ತಮಗೊಳಿಸಿಕೊಂಡು ಜೀವಿಸುವುದೇ ಭಗವಂತನ ದಯೆ ಇದ್ದರೆ ಮೃತ್ಯು ಅನಾಯಾಸವಾಗಬಹುದು, ಆಯುಷ್ಯು ಆರೋಗ್ಯಮಯವಾಗಬಹುದು. ಕತ್ತಲೆಯ ನೆರಳು, ದುಷ್ಟನ ಪ್ರೀತಿ, ಪರಸ್ತ್ರೀಯ ಸಹವಾಸ, ಯೌವನ, ಧನ ಈ 5 ಅಸ್ಥಿರಗಳು ಮನುಷ್ಯನಿಗೆ ಸಂಬಂಧಿಸಿರುವ ಅಸ್ಥಿರಗಳೇ. 100 ವರ್ಷಗಳ ಜೀವನವು ಮಹತ್ವವೆಂದುಕೊಳ್ಳುತ್ತೇವೆ. ಆದರೆ ಈ 100 ವರ್ಷಗಳು ಸಾಕಾಗುವುದಿಲ್ಲ. ಅದರಲ್ಲಿ ಅರ್ಧ ಭಾಗ ನಿದ್ದೆಯಲ್ಲಿಯೇ ಕಳೆದು ಹೋಗುತ್ತದೆ ಅಲ್ಲವೇ? ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಭಾಗ ವ್ಯಾಧಿ, ದುಃಖ, ವೃದ್ಧಾಪ್ಯಗಳಿಗೆ ಖರ್ಚಾಗುತ್ತದೆ. ಇನ್ನು ಉಳಿದಿರುವುದರಲ್ಲಿ ಬಾಲ್ಯ, ಇಷ್ಟು ಜನ ವಿಯೋಗ, ದುಃಖಗಳಂತಹವು ಇರುತ್ತವೆಯಲ್ಲವೇ? ಇನ್ನು ಜೀವನಕ್ಕಾಗಿ ಅಂದರೆ ತಿಂಡಿಗಾಗಿ ಕೆಲಸ ಮಾಡುವ ಸಮಯ, ಅದರಲ್ಲಿನ ಸಾಧಕ ಬಾಧಕಗಳು, ಆ ಉಳಿದ ಸಮಯವೂ ಕಳೆದು ಹೋಗುತ್ತದೆ. ಆದ್ದರಿಂದ ನಮಗಿರುವ ಸಮಯದಲ್ಲಿಯೇ ಧರ್ಮವನ್ನು, ದೈವ ಕಾರ್ಯಗಳನ್ನು ಆಚರಿಸಬೇಕು. ಅಷ್ಟೇ ಆಗಲಿ ಅದಕ್ಕಾಗಿ ಇನ್ನೂ ತುಂಬಾ ಸಮಯವಿದೆ ಎಂದು ತಿಳಿಯಬಾರದು. ಹಾಗೆಯೇ ಸುಮ್ಮನಿರಲೂಬಾರದು. ಸರ್ಪವು ವಾಯುವನ್ನು ನುಂಗುವಂತೆ ಮೃತ್ಯುವು ಪ್ರತಿಕ್ಷಣವೂ ಆಯುಷ್ಯನ್ನು ವ್ಯಯಿಸುತ್ತಿರುತ್ತದೆ. ಆದ್ದರಿಂದಲೇ ನಾವು ಆಯಸ್ಸು ಹೆಚ್ಚಾಗುತ್ತಿದೆ ಎಂದು ಸಂತೋಷ ಪಡದೆ ಆಯಸ್ಸು ಕಳೆದು ಹೋಗುತ್ತಿದೆ ಎಂದು ಎಚ್ಚರ ವಹಿಸಬೇಕು. ಯೌವನಾವಸ್ಥೆಯಲ್ಲಿಯೇ ಆಧ್ಯಾತ್ಮಿಕತೆಯ ಎಡೆಗೆ ಮರಳಬೇಕು. ಮಾನವನಿಗೂ ಪ್ರಾಣಿಗಳಿಗೂ ಇರುವ ಮುಖ್ಯ ವ್ಯತ್ಯಾಸವೆಂದರೆ ನಡೆಯುತ್ತಿದ್ದರೂ, ಸುಮ್ಮನಿದ್ದರೂ, ಎಚ್ಚರವಾಗಿದ್ದರೂ, ನಿದ್ರೆಯಲ್ಲಿದ್ದರೂ ಲೋಕಹಿತದ ಬಗ್ಗೆಯೇ ಆಲೋಚಿಸುವುದು ಮನುಷ್ಯನ ಧರ್ಮ. ಈ ಪ್ರಸಕ್ತಿಯೇ ಇಲ್ಲದೆ ಇರುವುದು ಪ್ರಾಣಿಗಳ ಧರ್ಮ. ತನ್ನ ಆಹಾರವನ್ನು ತಾನು ಸೇವಿಸುತ್ತಾ ತನಗಾಗಿ, ತನ್ನ ಪರಿಧಿಯಲ್ಲಿನ ಜನರಿಗಾಗಿ ಮಾತ್ರವೇ ಆಲೋಚಿಸುತ್ತಾ
ಜೀವಿಸಿರುವವನಿಗೆ ಪ್ರಾಣಿಗಳಿಗೂ ಅಷ್ಟೇನೂ ವ್ಯತ್ಯಾಸವಿರುವುದಿಲ್ಲ. ಪ್ರಾಣಿಗಳೂ ಸಹ ತಮ್ಮ ಮರಿಗಳಿಗೆ ಹಾಲನ್ನು ಕೊಡುತ್ತವೆಯಲ್ಲವೇ? ಪರಾಕ್ರಮ, ವಿದ್ಯೆ, ಅರ್ಥಲೋಭದೊಂದಿಗೆ ತಪಸ್ಸು, ದಾನ, ಬುದ್ಧಿಯನ್ನೂ ಸಹ ಉಳ್ಳವನಾಗಿ ಪ್ರಪಂಚದಲ್ಲಿ ಕೀರ್ತಿಯನ್ನು ಗಳಿಸಿದ ದಿನ ಈ ಮನುಷ್ಯನಿಗೂ ಅವನ ತಾಯಿ ವಿಸರ್ಜಿಸುವ ಮಲಕ್ಕೂ ಸಮಾನ ಪ್ರಯೋಜನವೇನಿರುತ್ತದೆ? ವಿಜ್ಞಾನ, ಪರಾಕ್ರಮ, ಯಶಸ್ಸು, ಅಕ್ಷುಣ್ಣ ಸಮಾನಯುಕ್ತವಾದಂತಹ ಜೀವನವನ್ನು ನಡೆಸುವವನೇ ಮನುಷ್ಯನಾಗಿ ಜೀವಿಸಿದಂತೆಯೇ ಎಂದು ಹಿರಿಯರು ಗುರುತಿಸುತ್ತಾರೆ. ಅಂತಹವನದ್ದು ಭಾಗ್ಯವೈಭವ, ಮಧ್ಯ ಜೀವನವೆಂದು ಕೀರ್ತಿಸುವರು. ಕಾಗೆಯಂತೆ ಜೀವಿಸಿ ಏನು ಪ್ರಯೋಜನ? ಹಂಸದಂತಾಗಲಿ ಸಿಂಹದಂತಾಗಲಿ ಜೀವಿಸಬೇಕು. ಕಾಗೆಯು ಮಣ್ಣನ್ನು ತಿಂದು ಜೀವಿಸುತ್ತದೆ, ಎಷ್ಟು ವರ್ಷಗಳಾದರೂ ಇರುತ್ತದೆ. ಧರ್ಮವನ್ನು, ಧನವನ್ನು ಸಂಪಾದಿಸಿ ಗುರುಗಳನ್ನು, ಭೃತ್ಯರನ್ನು ಧನಕ್ಕಿಂತಲೂ ಪ್ರೀತಿಯಿಂದ ಅಕಟ್ಟುಕೊಳ್ಳುವವನದ್ದೇ ನಿಜವಾದ ಮಾನವನ ಜೀವನವಾಗುತ್ತದೆ. ಮಾನವನಿಗೆ ಮೊದಲು ತನ್ನ ಮೇಲೆ ಗೌರವ ಭಾವನೆ, ಆತ್ಮಾಭಿಮಾನವಿರಬೇಕೇ ಹೊರತು ಅಹಂಕಾರವಿರಬಾರದು. ಭೂತ ದಯೆ ಇಲ್ಲದವನು, ಸ್ನೇಹಿತರಿಗೆ ಒಳ್ಳೆಯ ಕೆಲಸಗಳಲ್ಲಿ ದೊಡ್ಡ ಮನಸ್ಸಿನಿಂದ ಸಹಾಯಕವಾಗದವನು, ಎಷ್ಟು ಧನವಂತರಾದರೂ ಸರಿ, ಅವನು ಹೋದ ದಿನದಂದು ಊರಿನ ಜನರು ಮೊನ್ನೆ ಬಂದು ಕಾಗೆ ಹೋಯಿತು, ಇವತ್ತು ಇವನು ಹೋದನು, ಊರಿಗೆ ಬಂದಿದ್ದೂ ಇಲ್ಲ ಹೋಗಿದ್ದೂ ಇಲ್ಲ ಎಂದು ತಿಳಿದರೆ ಅಂತಹವನ ಹುಟ್ಟಿಗೆ ಅರ್ಥವಿರುವುದಿಲ್ಲ. ಈ ಸಮಾಜದಲ್ಲಿ ಒಂದು ಕ್ಷಣದಲ್ಲಿ ಹುಟ್ಟಿ ಮತ್ತೊಂದು ಕ್ಷಣಕ್ಕೆ ಕಾಣಿಸದೆ ಮಾಯವಾಗುವ ಕ್ಷಣಿಕವೂ ತುಂಬಾನೇ ಇದೆ. ಅವುಗಳನ್ನು ನಂಬಿಕೊಳ್ಳಬಾರದು. ಆಕಾಶವನ್ನು ಆವರಿಸುವ ಕಾರ್ಮೋಡ, ಹುಲ್ಲಿನ ತಾಪ, ನೀಚನ ಸೇವಾಭಾವ, ದಾರಿಯಲ್ಲಿ ಕಾಣಿಸುವ ನೀರು, ವೇಶ್ಯರಿಗೆ ಪ್ರೀತಿ, ದುಷ್ಟನ ಮನಸ್ಸಿನಲ್ಲಿ ಹುಟ್ಟುವ ಪ್ರೀತಿ, ಈ ಆರೂ ಕ್ಷಣಿಕವೇ. ಅವುಗಳನ್ನು ನಂಬಬಾರದು. ಬಾಲ್ಯದ ನಂತರ ಯಾರೂ ಮಾತು ಕೇಳುವುದಿಲ್ಲ. ಗೌರವವು ಮಾತಿನಿಂದ ಬರುವುದಿಲ್ಲ. ಬಾಲಕರಿಗೆ ಮಾತ್ರ ರೋಧನೆಯೇ ಬಲ, ಮೂರ್ಖನಿಗೆ ಮೌನವೇ ಬಲ, ಕಳ್ಳನಿಗೆ ಅಸತ್ಯವೇ ಬಲ. ಮನುಷ್ಯನು ಶಾಸ್ತ್ರಜ್ಞಾನವನ್ನು ಸಂಪಾದಿಸುತ್ತಿರುವಷ್ಟು ಅವನ ಬುದ್ಧಿಯು ವಿಕಸಿಸುತ್ತಿರುತ್ತದೆ. ಮತ್ತಷ್ಟು ಜ್ಞಾನವನ್ನು ಸಂಪಾದಿಸಬೇಕೆಂದು ಅನಿಸುತ್ತದೆ. ಅದೇ ರೀತಿ ಮನುಷ್ಯನು ಜಗತ್ ಕಲ್ಯಾಣದೆಡೆಗೆ ಮನಸ್ಸನ್ನು ಮರಳಿಸುತ್ತಲೇ ಕೆಲವು ಕೆಲಸಗಳನ್ನು ಮಾಡುವುದರ ಮೂಲಕ ಕೀರ್ತಿಯು ಲಭಿಸಿ ಮನಸ್ಸು ವಿಶಾಲವಾಗಿ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆಂದು ಅನಿಸುತ್ತದೆ. ಆದ್ದರಿಂದಲೇ ಒಳ್ಳೆಯ ಕೆಲಸ ಮಾಡಬೇಕೆಂಬ ಆಲೋಚನೆ ಬಂದ ಉತ್ತರ ಕ್ಷಣದಲ್ಲಿಯೇ ಅದನ್ನು ಜಾರಿಯಲ್ಲಿಡಬೇಕು. ಲೋಭವು ಒಳ್ಳೆಯದಲ್ಲ. ಒಮ್ಮೊಮ್ಮೆ ಸಣ್ಣ ತಪ್ಪುಗಳು, ದೃಢನಂಬಿಕೆಗಳೂ ಸಹ ಅಪಾಯಕಾರಿಯೇ. ಈ ಮೂರೂ ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆಯಿಂದಿರಬೇಕು. ಭಯವೂ ಸಹ ಅಂತಹದೇ. ಯಾವುದಾದರೂ ಆಪತ್ತು ಸಂಭವಿಸುತ್ತದೆಯೋ ಎಂದು ಭಯಪಟ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದೇ. ಆದರೂ ಆಪತ್ತು ಬಂದ ಮೇಲೆ ಮಾತ್ರ ಭಯವನ್ನು ಪೂರ್ತಿಯಾಗಿ ಪರಿತ್ಯಜಿಸಿ ಅದನ್ನು ಧೈರ್ಯದಿಂದ ಎದುರಿಸಬೇಕು. ಋಣಶೇಷಂ ಚಾಗ್ನಿಶೇಷಂ ವ್ಯಾಧಿಶೇಷಂ ತಥೈವ ಚ ಪುನಃ ಪುನಃ ಪ್ರವರ್ಧಂತೆ ತಸ್ಮಾತ್ ಚೇಷಾಂ ನ ಕಾರಯೇತ್. ಋಣಶೇಷ, ಅಗ್ನಿಶೇಷ, ವ್ಯಾಧಿಶೇಷವನ್ನು ಉಳಿಸಿಕೊಂಡಷ್ಟು ಋಣಾಗ್ನಿ, ವ್ಯಾಧಿಗಳು ಹೆಚ್ಚುತ್ತಲೇ ಇರುತ್ತವೆ. ಆದ್ದರಿಂದ ಅವುಗಳನ್ನು ಪೂರ್ತಿಯಾಗಿ ತೊಳೆದುಕೊಳ್ಳಬೇಕು. ನಮ್ಮೊಂದಿಗೆ ಕೂಡಿದ್ದು ಸ್ನೇಹಿತನಂತೆ ನಟಿಸುತ್ತಾ ಪರೋಕ್ಷದಲ್ಲಿ ನಮ್ಮ ಕೆಲಸಗಳೆಲ್ಲವನ್ನೂ ತನ್ನ ಸ್ವಾರ್ಥಕ್ಕಾಗಿ ಕೆಡಿಸುವವನನ್ನು ನಿಜರೂಪ ತಿಳಿಯುತ್ತಲೇ ಅವನಿಂದ ದೂರವಿರಬೇಕು. ಸುಂದರವಾದ ಸ್ವಚ್ಛವಾದ ನೀರಿನಲ್ಲಿ ಮಾಲಿನ್ಯವನ್ನು ಸುರಿದರೆ ಕುಡಿಯುವುದಕ್ಕೆ ಆಗುವುದಿಲ್ಲ. ಅದೇ ರೀತಿ ದುಷ್ಟನ ಸಾಂಗತ್ಯದಿಂದ ಒಳ್ಳೆಯವನೂ ಕೆಡುತ್ತಾನೆ.